ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿಯಲ್ಲಿ ಅಬ್ಬರಿಸಿರುವ ಕಿಚ್ಚ ಸುದೀಪ್ ಅವರು ಸೂಪರ್ ಸಂಡೆಯಲ್ಲೂ ಅಬ್ಬರಿಸ್ತಾರಾ ಅಂತ ನೋಡೋದಕ್ಕಂತಾನೆ ಒಂದಷ್ಟು ವೀಕ್ಷಕರು ಕಾಯ್ತಾ ಇರ್ತಾರೆ. ಹೌದು, ಮುಖ್ಯವಾಗಿ ನಿನ್ನೆಯ ದಿನ ಮೈಕಲ್ ಅವರ ದುರಹಂಕಾರಕ್ಕೆ ಕಿಚ್ಚ ಚೆನ್ನಾಗಿ ಬೆಂಡೆತ್ತಿದ್ರು. ತುಕಾಲಿ ಸಂತೋಷ್ ವಿನಯ್ಗೂ ಕೂಡ ಕಿಚ್ಚನ ಮಾತಿನ ಪೆಟ್ಟು ಬಿದ್ದಿತ್ತು. ಅಂದಹಾಗೆ ಇವತ್ತು ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಯಾರಿಗೆ ಕ್ಲಾಸ್ ಇರುತ್ತೆ, ಯಾರ ಕಾಲೆಳಿತಾರೆ, ಹಾಗೆ ಯಾವ ಸ್ಪರ್ಧಿಯ ಮಧ್ಯೆ ಬಿರುಕು ಮೂಡುತ್ತೆ ಅನ್ನೋದನ್ನ ನೋಡೋದಕ್ಕೆ ವೀಕ್ಷಕರು ಕಾತುರದಿಂದ ಕಾಯ್ತಾ ಇದ್ದಾರೆ. ಅಂದಹಾಗೆ ಬಿಗ್ ಬಾಸ್ನ 13ನೇ ವಾರ ಒಟ್ಟು 5 ಮಂದಿ ನಾಮಿನೇಟ್ ಆಗಿದ್ರು. ಅವರ ಪೈಕಿ ಈಗಾಗಲೇ ಕಾರ್ತಿಕ್, ಮಹೇಶ್ ಸೇಫ್ ಆಗಿದ್ದಾರೆ. ಇನ್ನುಳಿದ 4 ಮಂದಿಯಲ್ಲಿ ಮೊದಲು ಸೇವ್ ಆಗಿದ್ದು ಪ್ರತಾಪ್ ಅವರು, ಎರಡನೇದಾಗಿ ತುಕಾಲಿ ಸಂತೋಷ್ ಅವರು ಸೇವ್ ಆಗಿದ್ದಾರೆ, ಮೂರನೆಯವರಾಗಿ ವರ್ತೂರ್ ಸಂತೋಷ್ ಸೇಫ್ ಆಗಿದ್ದಾರೆ. ಮೈಕಲ್ ಅಜಯ್ ಅವರು ಈ ವಾರ ಬಿಗ್ ಬಾಸ್ನಿಂದ ಆಚೆ ಬಂದಿದ್ದಾರೆ. ಅಂದಹಾಗೆ ಇವತ್ತು ಕೂಡ ಕೆಲ ವಿಚಾರದ ಕುರಿತು ಕಿಚ್ಚ ಸುದೀಪ್ ಅವರು ಗರ್ಜಿಸಿದ್ದಾರೆ. ಕೆಲವೊಂದು ಕಡೆ ಪರೋಕ್ಷವಾಗಿ ಸ್ಪರ್ಧಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಅದನ್ನ ಸ್ಪರ್ಧಿಗಳು ಯಾವ ರೀತಿ ತಗೊಂಡು ತಮ್ಮ ಆಟದ ಕಡೆ ಫೋಕಸ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರತಿ ವಾರ ಕೂಡ ವಾರದ ಕತೆ ಹಾಗೂ ಸೂಪರ್ ಸಂಡೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಇರುತ್ತೆ. ವಾರದ ಕಥೆಯ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ನೇರವಾಗಿ ಸ್ಪರ್ಧಿಗಳಿಗೆ ಪ್ರಶ್ನೆಗಳನ್ನ ಮಾಡಿದ್ರೆ, ಸೂಪರ್ ಸಂಡೆಯಲ್ಲಿ ಹಾಗಲ್ಲ. ಕೆಲವೊಂದು ಚಟುವಟಿಕೆಗಳ ಮೂಲಕ ಸ್ಪರ್ಧಿಗಳ ನಿಜ ಮುಖವನ್ನ ಬಯಲಿಗೆಳೆದ್ರೆ, ಇನ್ನು ಕೆಲವೊಂದು ಚಟುವಟಿಕೆಯ ಮೂಲಕ ಸ್ಪರ್ಧಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸ್ತಾರೆ. ಅಂದಹಾಗೆ ಅದು ಎಸ್ ಆರ್ ನೋ ರೌಂಡ್ ಆಗಿರ್ಬೋದು, ಅಥವಾ ಈ ಹಿಂದೆ ನಡೆದ ಹಾವು ಏಣಿ ಆಟ ಆಗಿರ್ಬೋದು, ಅಥವಾ ಮಡಿಕೆಯಲ್ಲಿ ಫೋಟೋವನ್ನ ಅಂಟಿಸಿ ಮಡಿಕೆ ಒಡೆಯುವ ಚಟುವಟಿಕೆಯಾಗಿರ್ಬೋದು. ಅದನ್ನ ಈ ವಾರನೂ ಕೂಡ ಕಿಚ್ಚ ಸುದೀಪ್ ಅವರು ಮಾಡಲಿದ್ದಾರೆ. ಈ ಮೂಲಕ ಸ್ಪರ್ಧಿಗಳಿಗೆ ಇನ್ನೊಬ್ಬ ಸ್ಪರ್ಧಿ ತಮ್ಮ ಬಗ್ಗೆ ಏನಂತ ತಿಳ್ಕೊಂಡಿದ್ದಾನೆ ಅನ್ನೋದು ಕೂಡ ಹೊರಬರುತ್ತೆ. ಅದರಲ್ಲೂ ಎಸ್ ಆರ್ ನೋ ರೌಂಡ್ನಲ್ಲಿ ಕಿಚ್ಚ ಕೇಳುವ ಪ್ರಶ್ನೆ ತುಂಬಾನೇ ಮುಖ್ಯವಾಗಿರುತ್ತೆ. ಅವರು ಕೇಳುವ ಪ್ರಶ್ನೆಗಳಲ್ಲಿ ಕೆಲವು ಗಂಭೀರತೆಯ ವಿಷಯಗಳು ಕೂಡ ಅಡಗಿರುತ್ತೆ. ಅದನ್ನ ಅವರು ಕಾಮಿಡಿಯಲ್ಲಿ ಹೇಳಿದ್ರು ಕೂಡ ಕೆಲವೊಂದು ವಿಚಾರವನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ತಮ್ಮ ಆಟದ ಕಡೆಗೆ ಫೋಕಸ್ ಮಾಡಬೇಕಾಗುತ್ತೆ. ಇದೀಗ ನಮ್ರತಾ ಹಾಗೂ ಕಾರ್ತಿಕ್ ಅವರ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗಿದೆ. ಈ ಹಿಂದೆ ನಡೆದ ಎಸ್ ಆರ್ ನೋ ರೌಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಸಂಗೀತ ಹಾಗೂ ಕಾರ್ತಿಕ್ ಅವರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ರು. ಅದು ಕೂಡ ಆ ಮನೆಯಲ್ಲಿ ಕೇಳಿರುವ ಪ್ರಶ್ನೆ ಆಗಿರ್ಬೋದು, ಅಥವಾ ಹೊರಗೆ ವೀಕ್ಷಕರು ಮಾಡಿರುವ ಪ್ರಶ್ನೆ ಆಗಿರ್ಬೋದು. ಈ ಪ್ರಶ್ನೆಯ ನಂತರ ಇಬ್ರು ಕೂಡ ಬದಲಾಗಿ ಇಂಡಿವಿಜುವಲ್ ಆಗಿ ಆಟವನ್ನ ಆಡ್ತಾ ಇದ್ದಾರೆ. ಆದ್ರೀಗ ನಮ್ರತಾ ಹಾಗೂ ಕಾರ್ತಿಕ್ ಅವರ ಸರದಿ ಆ ಮನೆಯಲ್ಲಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನ ವೀಕ್ಷಕರು ಈಗಾಗಲೇ ಗಮನಿಸಿದ್ದಾರೆ. ಅಲ್ಲದೆ ಒಂದಷ್ಟು ಸ್ಪರ್ಧಿಗಳು ಕೂಡ ಈ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಹಾಗಾಗಿ ಇದೇ ಪ್ರಶ್ನೆಯನ್ನ ಎಸ್ ಆರ್ ನೋ ರೌಂಡ್ ನಲ್ಲಿ ಕಾಮಿಡಿಯಾಗಿ ಕೇಳಿದ್ದಾರೆ ಕಿಚ್ಚ. ಕಾರ್ತಿಕ್ ಮತ್ತೆ ನಮ್ರತಾ ನಡುವಿನ ಮಾತುಕತೆಯನ್ನ ಈ ವಾರದ ಕೊನೆಯಲ್ಲಿ ವರ್ತೂರ್ ಸಂತೋಷ್ ಅವರು ಅನುಕರಣೆ ಮಾಡಿ ಮನೆಯವರಿಂದ ಬೇಷ್ ಅಂತ ಅನಿಸಿಕೊಂಡಿದ್ರು. ಇದೀಗ ಇದೇ ವಿಷಯವನ್ನ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಪ್ರಸ್ತಾಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ತಿಕ್ ಅವರ ಕಾಲನ್ನ ಎಳೆದಿದ್ದಾರೆ ಸುದೀಪ್ ಅವರು. ನಮ್ರತಾ ಅವರಿಗೆ ಹೊಸ ಸ್ನೇಹಿತ ಸಿಕ್ಕಿದ್ದಾರೆ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಂತೆ ಎಲ್ರೂ ಕೂಡ ಎಸ್ ಎಂಬ ಬೋರ್ಡ್ ಅನ್ನ ಹಿಡಿದಿದ್ದಾರೆ. ಕಾರ್ತಿಕ್ ಮಾತ್ರ ನೋ ಅಂತ ಹೇಳಿದ್ದಾರೆ. ಎಸ್ ಯಾಕೆ ಅಂತ ವಿವರಿಸಿರುವ ಸಂಗೀತ, ಫಸ್ಟ್ ಹಾಫ್ ನನ್ನ ಜೊತೆ, ಸೆಕೆಂಡ್ ಹಾಫ್ ನಮ್ರತಾ ಅವರ ಜೊತೆ ಸ್ನೇಹ ಇದೆ ಸರ್ ಅಂತ ಹೇಳಿದ್ದಾರೆ. ಇನ್ನು ಸುದೀಪ್ ಅವರು ಕೇಳುವ ಮೊದಲೇ ಸ್ಪಷ್ಟನೆ ನೀಡುವುದಕ್ಕೆ ಮುಂದಾದ ಕಾರ್ತಿಕ್ ಅವರು, ಇದು ನೋ ಸರ್, ನಮ್ರತಾ ನನಗೆ ಮುಂಚೆಯಿಂದಲೇ ಫ್ರೆಂಡ್ ಅಂತ ಹೇಳಿದ್ದಾರೆ. ಇದಕ್ಕೆ ಕಿಚ್ಚ, ನಾನು ನಿಮ್ಮ ಬಗ್ಗೆ ಮಾತಾಡಿದ್ದು ಅಂತ ಯಾರು ಹೇಳಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಸುದೀಪ್ ಅವರು ಮರು ಪ್ರಶ್ನೆ ಮಾಡ್ತಾ ಇದ್ದಂತೆ ಎಸ್ ಬೋರ್ಡ್ ಹಿಡಿದ ಕಾರ್ತಿಕ್, ಸ್ನೇಹ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದಕ್ಕೆ ನೋ ಬೋರ್ಡ್ ಬರ್ಬೇಕಲ್ವಾ ಅಂತ ಕಿಚ್ಚ ಕೇಳ್ತಾರೆ. ಮತ್ತೆ ಗೊಂದಲಕ್ಕೆ ಒಳಗಾದ ಕಾರ್ತಿಕ್ ನೋ ಬೋರ್ಡ್ ಅಂತ ಹಿಡಿತಾರೆ. ಇದಕ್ಕೂ ಕೂಡ ಸುದೀಪ್ ಅವರು ನೋ ಯಾಕೆ ಕಾರ್ತಿಕ್ ಅವರೇ ಅಂತ ಕೇಳಿದ್ದಾರೆ. ಆಗ ಮನೆ ಮಂದಿಯೆಲ್ಲ ಜೋರಾಗಿ ನಗ್ತಾರೆ. ಇಲ್ಲಿ ನಗುವ ವಿಚಾರ ಅಲ್ಲ, ಗಂಭೀರತೆಯನ್ನ ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಕಾರ್ತಿಕ್ ಅವರು ಇಂಡಿವಿಜುವಲ್ ಆಗಿ ಆಡಿದ್ರೆ ತುಂಬಾನೇ ಒಳ್ಳೆ ಆಟಗಾರ. ಅದು ಬಿಟ್ಟು ಫ್ಲರ್ಟ್ ಮಾಡ್ಕೊಂಡು ನಮ್ರತಾ ಹಿಂದೆ ಬಿದ್ರೆ ಅದಕ್ಕೆ ಬೇರೆ ಬೇರೆಯಾದ ಕಮೆಂಟ್ಗಳೇ ಬರ್ತಾವೆ ಹೊರತು ಒಳ್ಳೆ ರೀತಿಯ ಕಮೆಂಟ್ಗಳು ಬರೋದಿಲ್ಲ. ಈ ಹಿಂದೆ ಕಿಚ್ಚ ಸುದೀಪ್ ಅವರು ಹೇಳಿದಂತೆ ಇದು ಮನೆಯವರ ಪ್ರಶ್ನೆ ಆಗಿರುತ್ತೆ ಅಥವಾ ಹೊರಗೆ ಜನಗಳು ಮಾಡಿರುವ ಪ್ರಶ್ನೆ ಆಗಿರುತ್ತೆ, ಅದನ್ನೇ ನಾವಿಲ್ಲಿ ಕೇಳೋದು ಅಂತ ಹೇಳಿದ್ರು. ಅದೇ ರೀತಿ ಈಗ ನಮ್ರತಾ ಹಾಗೂ ಕಾರ್ತಿಕ್ ಅವರ ವಿಚಾರವನ್ನ ಕೂಡ ಕಿಚ್ಚ ಪ್ರಸ್ತಾಪಿಸಿದ್ದಾರೆ. ಒಟ್ನಲ್ಲಿ ಕಾರ್ತಿಕ್ ಇದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಎಷ್ಟು ಕಾಮಿಡಿಯಾಗಿ ತಗೊಂಡಿದ್ದಾರೆ ಅನ್ನೋದು ಅವರಿಗೆ ಬಿಟ್ಟಿದ್ದು. ಇನ್ ಮುಂದೆ ಅವರು ಯಾವ ರೀತಿ ಆಟ ಆಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅಂದಹಾಗೆ ನಿನ್ನೆಯ ದಿನ ಪ್ರತಾಪ್ ಅವರು ಹೇಳಿರುವ ಒಂದು ಮಾತಿಗೆ ಪ್ರತಾಪ್ ಅವರ ವಿರುದ್ಧ ಕೆಲವರು ತಿರುಗಿ ಬಿದ್ದಿದ್ದಾರೆ. ಬಿಗ್ ಬಾಸ್ ನಲ್ಲಿ ಡ್ರೋನ್ ಪ್ರತಾಪ್ ಅವರು ಸ್ವಲ್ಪ ಸೈಲೆಂಟೇ ಇರಬಹುದು, ಆದ್ರೆ ಅವರು ಆಡುವ ಕೆಲವೊಂದು ಮಾತುಗಳು ಕತ್ತಿಗಿಂತ ಹರಿತವಾಗಿರುತ್ತೆ. ನಿನ್ನೆಯ ಸಂಚಿಕೆಯಲ್ಲೂ ವಿನಯ್ ಕಡೆಗೆ ತಮ್ಮ ಮಾತಿನ ಬಾಣವನ್ನ ಬಿಟ್ಟಿದ್ರು ಪ್ರತಾಪ್. ಯಾರು ಯಾವ ಪುಸ್ತಕ ಬರೆದ್ರೆ
ಸೂಕ್ತ ಎಂಬ ಚಟುವಟಿಕೆಯನ್ನ ಕಿಚ್ಚ ಸುದೀಪ್ ಅವರು ಕೇಳಿದ್ರು. ಈ ಸಂದರ್ಭದಲ್ಲಿ ಪ್ರತಾಪ್ ಅವರು ಬೇರೆಯವರನ್ನ ತುಳಿದು ಬೆಳೆಯೋದು ಹೇಗೆ ಎಂಬ ಹೆಸರಿನ ಪುಸ್ತಕವನ್ನ ವಿನಯ್ ಬರೆದ್ರೆ ಒಳ್ಳೇದು ಅಂತ ಪ್ರತಾಪ್ ಹೇಳ್ತಾರೆ. ಅದಕ್ಕೆ ಪ್ರತಾಪ್ ಕೊಟ್ಟ ಕಾರಣ, ಯಾರ್ಯಾರು ವಿನಯ್ ಜೊತೆಯಲ್ಲಿ ಇದ್ರೋ ಅವರೆಲ್ಲ ಮನೆಗೆ ಹೋದ್ರು. ಮನೆಗೆ ಹೋದವರೆಲ್ಲರ ಬೆಡ್ಶೀಟ್ ವಿನಯ್ ಅವರ ಬೆಡ್ಗೆ ಸೇರ್ತಾ ಇದೆ. ಜೊತೆಯಲ್ಲಿದ್ದವರ ಸರಿತಪ್ಪುಗಳನ್ನ ವಿನಯ್ ಹೇಳಿಲ್ಲ. ಹೀಗಂತ ಪ್ರತಾಪ್ ವಿನಯ್ ಅವರಿಗೆ ಪಾಯಿಂಟ್ ಮಾಡಿ ಹೇಳ್ತಾರೆ. ಪ್ರತಾಪ್ ಅವರ ಮಾತು ಕೇಳಿ ವಿನಯ್ಗೂ ಶಾಕ್ ಆಗುತ್ತೆ. ಇನ್ನು ಪಾಪ್ರೆಡ್ಡಿ ಪಾಳ್ಯ ಗ್ಯಾಂಗ್ ನ ಮೆಂಬರ್ ಆಗಿರುವ ನಮ್ರತಾಗೂ ಕೂಡ ಶಾಕ್ ಆಗುತ್ತೆ. ಪ್ರತಾಪ್ ಅವರು ಈ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಂತೆ ಮಾಜಿ ಸ್ಪರ್ಧಿಗಳು ಒಂದಷ್ಟು ಪೋಸ್ಟ್ ಗಳನ್ನ ಹಂಚಿಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಯಾವುದೇ ಗುಂಪುಗಾರಿಕೆ ಮಾಡೋದಕ್ಕೆ ಅಥವಾ ತಂಡ ಕಟ್ಟೋಕೆ ಬಿಗ್ ಬಾಸ್ ಮನೆ ಒಳಗೆ ಹೋದೋನಲ್ಲ. ಜನರ ಪ್ರೀತಿ ಮತ್ತೆ ಜನರ ವಿಶ್ವಾಸವನ್ನ ಗಳಿಸೋಕೆ ಹೋಗಿದ್ದು. ನನ್ನ ಬೆಡ್ಶೀಟ್ ನನ್ನ ಹತ್ರ ಜೋಪಾನವಾಗಿ ಇದೆ, ನಿಮ್ಮ ಬೆಡ್ಶೀಟ್ ಜೋಪಾನ ಮಾಡ್ಕೊಳ್ಳಿ, ಎಚ್ಚರ ಅಂತ ಬೇರೆ ಹ್ಯಾಶ್ಟ್ಯಾಗ್ ಅನ್ನ ಹಾಕೊಂಡಿದ್ದಾರೆ ರಕ್ಷಕ್ ಬುಲೆಟ್. ಹೌದು, ಪ್ರತಾಪ್ ಅವರ ಮಾತಿಗೆ ರಕ್ಷಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಇಶಾನಿ ಕೂಡ ನಮ್ಮ ಆಟವನ್ನ ನಾವು ಅಲ್ಲಿ ಆಡಿದ್ದೇವೆ, ಯಾವುದೇ ಗುಂಪುಗಾರಿಕೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಕೆಲವರು ಹೇಳ್ತಾ ಇರುವ ಮಾತೇನಂದ್ರೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಡ್ಕೊಂಡು ನೋಡ್ಕೊಂಡ್ರಂತೆ, ಹಾಗಾಯ್ತು ನಿಮ್ಮ ಕತೆ ಅಂತೆಲ್ಲ ಹೇಳಿದ್ದಾರೆ. ಪ್ರತಾಪ್ ಏನಾದ್ರೂ ನಿಮ್ಮ ಹೆಸರನ್ನ ಹೇಳಿದ್ದಾರಾ, ನೀವ್ಯಾಕೆ ಉರ್ಕೋತಾ ಇದ್ದೀರಾ ಅಂತೆಲ್ಲ ಹೇಳ್ತಿದ್ದಾರೆ ವೀಕ್ಷಕರು. ಒಟ್ನಲ್ಲಿ ಪ್ರತಾಪ್ ಮಾತಿಗೆ ರಕ್ಷಕ್ ಬುಲೆಟ್ ಹಾಗೂ ಇಶಾನಿ ತಿರುಗೇಟನ್ನ ಕೊಟ್ಟಿರೋದು ವೀಕ್ಷಕರಿಗಂತೂ ಇಷ್ಟ ಆಗಿಲ್ಲ. ಅದರಲ್ಲೂ ರಕ್ಷಕ್ ಅವರು ಎಚ್ಚರ ಎಂಬುದಾಗಿ ಹ್ಯಾಶ್ಟ್ಯಾಗ್ ಅನ್ನ ಹಾಕಿರೋದಕ್ಕೆ ಕೆಲವರು ವ್ಯಂಗ್ಯವಾಗಿ ನಕ್ಕಿದ್ದಾರೆ. ಇನ್ನು ಕೆಲವರು ಟ್ರೋಲ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದಹಾಗೆ ನಿನ್ನೆಯ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಕೋಪಗೊಂಡಿದ್ರು. ಕಿಚ್ಚ ಸುದೀಪ್ ಅವರ ವ್ಯಕ್ತಿತ್ವ ಎಲ್ರಿಗೂ ಇಷ್ಟ ಆಗುತ್ತೆ. ಪ್ರೀತಿಯಿಂದ ಮಾತನಾಡಿದ್ರೆ ಅವರು ಕೂಡ ಪ್ರೀತಿಯಿಂದ ಉತ್ತರಿಸ್ತಾರೆ. ಹಾಗಂತ ಸ್ವಲ್ಪ ನಕ್ರ ಮಾಡಿದ್ರು ಕೂಡ ಸುಮ್ನೆ ಇರೋದಿಲ್ಲ. ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರು ಪ್ರತಿ ಸ್ಪರ್ಧಿಗಳನ್ನ ಪ್ರೀತಿಯಿಂದ ಗೌರವದಿಂದ ನೋಡ್ತಾರೆ, ಪ್ರೀತಿಯಿಂದ ಮಾತನಾಡಿಸ್ತಾರೆ. ಅವರು ಸ್ವಲ್ಪ ಉಲ್ಟಾ ಮಾತನಾಡಿದ್ರು ಕಿಚ್ಚನಿಗೆ ಕೋಪ ಬರುತ್ತೆ, ಚೆನ್ನಾಗಿ ಕ್ಲಾಸ್ ತಗೋತಾರೆ. ಅದೇ ರೀತಿ ನಿನ್ನೆ ಕೂಡ ನಡೆದಿದೆ. ಸಂಗೀತ ಅವರ ಕ್ಯಾಪ್ಟನ್ಸಿ ಯಾರಿಗೆ ಇಷ್ಟ ಆಯಿತು, ಯಾರಿಗೆ ಇಷ್ಟ ಆಗಿಲ್ಲ ಅಂತ ಕಿಚ್ಚ ಕೇಳ್ತಾರೆ. ಇಷ್ಟ ಆಗಿಲ್ಲ ಅನ್ನೋದಕ್ಕೆ ಕಾರ್ತಿಕ್ ಮತ್ತೆ ಪ್ರತಾಪ್ ಕೈ ಎತ್ತುತ್ತಾರೆ. ಇಷ್ಟ ಆಗ್ತಿದೆ ಅನ್ನೋದಕ್ಕೆ ವರ್ತೂರ್ ಸಂತೋಷ್ ಹಾಗೆ ತುಕಾಲಿ ಸಂತೋಷ್ ಕೈ ಎತ್ತುತ್ತಾರೆ. ವಿನಯ್, ನಮ್ರತ, ಮೈಕಲ್ ಮೊದಲಾದವರು ಸುಮ್ಮನೆ ಇದ್ರು. ಈ ಬಗ್ಗೆ ಕೇಳಿದಕ್ಕೆ ಮೈಕಲ್ ಉಲ್ಟಾ ಮಾತನಾಡ್ತಾರೆ. ಸಂಗೀತ ಕ್ಯಾಪ್ಟನ್ಸಿ ಏನು ಬದಲಾವಣೆ ತರ್ತಾ ಇಲ್ಲ, ಹೀಗಿರುವಾಗ ಹೇಳೋದೇನು ಅಂತ ಮೈಕಲ್ ಮಾತಾಡ್ತಾರೆ. ಇದು ಕಿಚ್ಚನಿಗೆ ಕೋಪ ತರಿಸುತ್ತೆ. ಒಂದು ರೇಟಿಂಗ್ ಅಥವಾ ವೋಟಿಂಗ್ ಬರುತ್ತೆ, ಅದಕ್ಕೆ ಉತ್ತರಿಸಿದ್ರೆ ಮಾತಾಡೋಣ. ಜಡ ಹಿಡಿದ ದೇಹ ಭಾಷೆ ಬೇಡ. ಸುಮ್ಮನೆ ಒಂದು ಹಿಂಟ್ ಕೊಡ್ತೀನಿ, ಇದೆಲ್ಲ ನನ್ನ ಹತ್ರ ಬೇಡ, ನಾನ್ ಸರಿ ಇಲ್ಲ, ಪ್ರೀತಿಯಿಂದ ಮಾತನಾಡಿದ್ರೆ ಮಾತನಾಡೋದಕ್ಕೆ ಬರುತ್ತೆ ಅಂತ ಕಿಚ್ಚ ಹೇಳ್ತಾರೆ. ಹೌದು, ಸುದೀಪ್ ಅವರಿಗೆ ಬಿಗ್ ಬಾಸ್ ಶೋ ಅಂದ್ರೆ ತುಂಬಾನೇ ಇಷ್ಟ. ಈ ಕಾರಣಕ್ಕೆ ಅವರು ಸಿನಿಮಾ ಕೆಲಸಗಳ ಮಧ್ಯೆ ಪ್ರತಿ ವಾರ ಬಿಡುವು ಮಾಡಿಕೊಂಡು ಇದರ ನಿರೂಪಣೆ ಮಾಡೋದಕ್ಕಂತಾನೆ ಬರ್ತಾರೆ. ಆದ್ರೆ ನಿನ್ನೆಯ ದಿನ ಈ ಶೋ ನಂಬಿಕೊಂಡು ನಾನಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಬಿಗ್ ಬಾಸ್ ಬಿಟ್ಟು ನನಗೆ ಹೊರಗೊಂದು ಜೀವನ ಇದೆ. ಕನ್ನಡಕ ಹಾಕೊಂಡು ಮಾತಾಡೋದು ಮಾತ್ರ ಅಲ್ಲ, ಇದೆಲ್ಲ ಅಲ್ಲಿಯವರ ಹತ್ರ ಇಟ್ಕೊಳ್ಳಿ. ಇದನ್ನ ನಾನು ಸಿಟ್ಟಿನಿಂದ ಹೇಳ್ತಾ ಇಲ್ಲ, ಪ್ರೀತಿ ಹಾಗೂ ಗೌರವದಿಂದ ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ ಮನಸ್ಸಿಗೆ ಹತ್ತಿರವಾದ ಶೋ, ಹಾಗಂತ ನನ್ನ ವ್ಯಕ್ತಿತ್ವ ಪರೀಕ್ಷೆ ಮಾಡಬಾರ್ದು. ಕೂರಿಸಿಕೊಂಡು ಮಾತಾಡ್ತಾ ಇದ್ದೀನಿ, ಅಲ್ಲಿಂದ ಗೌರವ ಆರಂಭ ಆಗುತ್ತೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ.